ಶಾಂತಿ ಹಾಗೂ ಸೌಹಾರ್ದಯುತವಾಗಿ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬವನ್ನ ಆಚರಿಸಿ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ. ಗಣೇಶ ಚತುರ್ಥಿ ಹಾಗೂ ಇಸ್ಲಾಂ ಧರ್ಮದ ಪವಿತ್ರ ಹಬ್ಬ ಈದ್ ಮಿಲಾದ್ ಪ್ರಯುಕ್ತ ಅಥಣಿ ಉಪವಿಭಾಗ ಅಥಣಿ ಪೊಲೀಸ್ ಠಾಣೆಯಿಂದ ಶಾಂತಿ ಸಭೆ. ಅಥಣಿ ಪೊಲೀಸ್ ಭವನದಲ್ಲಿ ಗಣೇಶ ಚತುರ್ಥಿ ಹಾಗೂ ಇಸ್ಲಾಂ ಧರ್ಮದ ಪವಿತ್ರ ಹಬ್ಬವಾದ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಪಾಲನಾ ಸಭೆಯನ್ನ ಅಥಣಿ ಪಟ್ಟಣದ ಪೊಲೀಸ್ ಭವನದಲ್ಲಿ ರವಿವಾರ ದಿನಾಂಕ ಸೆಪ್ಟೆಂಬರ್ 1ರಂದು ಹಮ್ಮಿಕೊಳ್ಳಲಾಯಿತು. ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬ ಆಚರಣೆಗಾಗಿ ಅಧಿಕಾರಿಗಳಿಂದ ನಿಯಮಗಳನ್ನು ಅಚ್ಚುಕಟ್ಟಾಗಿ ಕಟ್ಟುನಿಟ್ಟಾಗಿ ಸಾರ್ವಜನಿಕರಿಗೆ ತಿಳಿಸಿ ಮನವರಿಕೆ ಮಾಡಲಾಯಿತು. ಗೌರಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಹಾಗೂ ಸೌಹಾರ್ದತೆಯನ್ನ ಕಾಪಾಡುವ ಸಲುವಾಗಿ ಶಾಂತಿ ಸಭೆಯನ್ನ ಅಥಣಿ ಪೊಲೀಸ್ ಸಭಾಭವನದ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಹಬ್ಬಗಳನ್ನ ಶಾಂತಿಯುತವಾಗಿ ಸಮುದಾಯದ ಎಲ್ಲಾ ಸದಸ್ಯರು ಸಹಭಾಗಿಯಾಗಿ ಆಚರಿಸುವ ಮಹತ್ವವನ್ನ ಎಲ್ಲಾ ನಾಯಕರು ಪ್ರಸ್ತಾಪಿಸಿದ್ರು. ಹಬ್ಬದ ಸಂದರ್ಭದಲ್ಲಿ ಯಾವುದೇ ಕಾನೂನು ಸುವ್ಯವಸ್ಥೆ ಸಮಸ್ಯೆಗಳು ಉಂಟಾಗದಂತೆ ಸಮುದಾಯದ ಜನರು ಪರಸ್ಪರ ಸಹಕಾರ ಮತ್ತು ಸಹಾನುಭೂತಿಯೊಂದಿಗೆ ನಡೆದುಕೊಳ್ಳಬೇಕು. ಪೊಲೀಸ್ ಇಲಾಖೆಯ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ನಿಮ್ಮ ಸಹಕಾರ ನಮ್ಮ ಇಲಾಖೆಗೆ ಇರಲಿ. ಎಲ್ಲರೂ ಶಾಂತಿಯುತವಾಗಿ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬವನ್ನ ಆಚರಿಸುವಂತೆ ಕರೆ ನೀಡಿದ್ರು. ಇನ್ನು ಈ ಶಾಂತಿ ಪಾಲನಾ ಸಭೆಯಲ್ಲಿ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ, ತಾಲೂಕು ದಂಡಾಧಿಕಾರಿಗಳು, ಸಿಪಿಐ ರವೀಂದ್ರ ನಾಯ್ಕೋಡಿ, ಪಿಎಸ್ಐ ಶಿವಾನಂದ ಕಾರಜೋಳ, ಹೆಸ್ಕಾಂ ಅಧಿಕಾರಿಗಳು, ಅಗ್ನಿಶಾಮಕ ಅಧಿಕಾರಿಗಳು ಹಾಗೂ ಎಲ್ಲಾ ಸಮಾಜದ ಮುಖಂಡರು, ಎಲ್ಲಾ ಗಣೇಶ ಮಂಡಳಿ ಸದಸ್ಯರು ಉಪಸ್ಥಿತರಿದ್ದರು. ಅಡಚಣೆಯಿಂದ ಇರ್ತಿರ್ಕಿಲ್ಲ ಅಂತಂದ್ರ ಯಾಕಂತಂದ್ರೆ ಏನಾಗ್ತೈತಿ, ನಾವು ಸಣ್ಣವರಿದ್ದಾಗ ಕಿಶೆದಾಗ ರೊಕ್ಕ ಕಮ್ಮಿ ಇರ್ತಾವ. 50 ರೂಪಾಯಿ ಹಾಕಿ ನಾವು 3 ದಿವಸ ಮಾಡ್ಬೇಕಂತಿರ್ತೀವಿ. ಯಾಕಂದ್ರೆ ರೊಕ್ಕ ಹಾಕಿರ್ತಾವ ನಮ್ ಕಡೆ. ದೊಡ್ಡವ್ರ ಆದಂಗ 50,000 ರೂಪಾಯಿ ಹಾಕಿ ಮಾಡೋರು ಇರ್ತಾರ. ಮೊದಲು 10 ಮಂದಿ ಕೂಡಿ ಮಾಡೋರು ಇರ್ತಾರ, ಮುಂದೆ 100 ಮಂದಿ ಕೂಡಿ ಮಾಡೋರು ಇರ್ತಾರ. ಅದಕ್ಕೆ ಆ ವಿಜೃಂಭಣೆಯಿಂದ ಆಚರಣೆ ಅಂತೂ ಎಲ್ಲಾ ಹಬ್ಬಗಳು ಆಗೇ ಆಗ್ಲಿ. ಆದ್ರೆ ಯಾವುದೋ ಒಂದು ಉದ್ದೇಶದಿಂದ ಯಾರೋ ಒಬ್ರು ಮಾಡ್ತಾರ, ಅವ್ರ ಅಂತ ಹೇಳತ್ತಿಲ್ಲ, ಯಾರೋ ಅಂತ ಹೇಳತ್ತಿಲ್ಲ. ಒಂದು ಕಮಿಟಿ ಅಂತ ಹೇಳಿ ಅವ್ರೇನೋ ಒಂದು ತಮ್ಮ ಅನಿಸಿಕೆಯನ್ನು ಮುಂದಿಟ್ರ ಅಂತಂದ್ರ ಅದಕ್ಕೆ ಸಾಧ್ಯ ಇತ್ತು ಏನೋ ಒಂದು ಅಡಚಣೆ ಆಗಂಗೆ ಇಲ್ಲಪ್ಪ ಅನ್ನೋಂಗಿತ್ತಂತಂದ್ರ ಪರ್ಮಿಷನ್ ಕೊಡೋದ್ರಾಗ ಯಾವ್ದು ಅಡಚಣೆ ಇಲ್ಲಪ್ಪ ಅನ್ನೋದು ನಂದೊಂದು ಸಲಹೆ. ಮಾಡ್ತಾ ಇರೋದು ಯಾಕಂದ್ರೆ ಪ್ರತಿ ಇದಕ್ಕೆ ಕೂಡ ಒಬ್ಬ ಸಿಬ್ಬಂದಿ ಕೊಟ್ಟಿರೋ ಕಷ್ಟ ಇದೆ. ಇರ್ತಕ್ಕಂಥ 30 ಸಿಬ್ಬಂದಿಯನ್ನ 66 ಗಣಪತಿಗಳಿಗೆ ಕೊಡ್ತಕ್ಕಂಥ ಕಷ್ಟ ಇದೆ. ಅದಕ್ಕೆ ಎಲ್ಲರೂ ತಾವು ವಾಲಂಟಿಯರ್ನ ಆ ಲಿಸ್ಟ್ ಅನ್ನ ಕೊಡ್ರಿ ಅಂತ ಕೇಳ್ಕೊತಾ ಇದ್ದೇನೆ. ಇನ್ನು ಎರಡನೇದಾಗಿ ಈ 3-5 ದಿನ ಮಾಡ್ತಕ್ಕಂಥವ್ರು 9 ದಿನ ಅದು 5-9 ತಕ್ಕಂತ ಉದ್ದೇಶ ಸರಿ ಇತ್ತಂದ್ರೆ ನಾವು ಖಂಡಿತ ಸಹಕಾರ ಕೊಡ್ತೀವಿ. ದುರುದ್ದೇಶ ಇಟ್ಕೊಂಡ್ಬಿಟ್ಟು ವಿಚಾರಗಳಿದ್ದು ಅಂತಂದ್ರೆ ಕಷ್ಟ ಆಗುತ್ತೆ. ಹಾಗಾಗಿ ಈ ಅಥಣಿಯ ಒಂದು ಪರಂಪರೆ ಏನಿದೆ, ಆ ಪರಂಪರೆಯನ್ನ ಶಾಂತಿ ರೂಪದ ಒಂದು ಪರಂಪರೆ, ಭವ್ಯ ಪರಂಪರೆಯನ್ನ ಅದು ಮುಂದುವರಿಸಿಕೊಂಡು ಹೋಗೋ ನಿಟ್ಟಿನಲ್ಲಿ ಇಲಾಖೆ ಮತ್ತು ಆ ದಿಶೆಯಲ್ಲಿ ಮಾತ್ರ ಚಿಂತನೆ ಮಾಡ್ತದೆ ಅಂತಕ್ಕಂಥ ಒಂದು ಭರವಸೆ. ವರದಿ ಲಕ್ಕಪ್ಪ ನಾಯಕ್, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಅಥಣಿ.